100ನೇ ವರ್ಷದ ಕೈವಾರ ತಾತಯ್ಯನವರ ಜಯಂತಿ ಇವತ್ತು, ಯೋಗಿ ನಾರಾಯಣ ಅವರ ಜಯಂತಿ. ಅದರಿಂದ ಇವತ್ತು ತಾಲೂಕು ಆಫೀಸ್ನಲ್ಲಿ ಅವ್ರ ಜಯಂತ್ಯೋತ್ಸವನ ಹಮ್ಮಿಕೊಂಡಿದ್ದೀವಿ. ಶಾಸಕರು ಇವತ್ತು ಬರ್ತೀನಿ ಅಂತ ಮಾತು ಕೊಟ್ಟಿದ್ದರು, ಬರ್ತೀನಿ ಅಂತಲೂ ಅವ್ರ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು. ಕಾರಣಾಂತರದಿಂದ ಅವರು ಮುಖ್ಯಮಂತ್ರಿಗಳು ತುರ್ತಾಗಿ ನೋಡಬೇಕು ಅಂತ ಅಂದ್ಬಿಟ್ಟು ಇದರಿಂದ ಬರೋಕ್ಕಾಗಲಿಲ್ಲ. 1 ಅವರ್ ಲೇಟ್ ಆಗುತ್ತೆ ಅಂದರು. ಅದರಿಂದ ಕಾಯಕ್ಕಾಗಲ್ಲ, ಮುಗಿಸ್ಬಿಡಿ ಅಂತ ಅಂದ್ಬಿಟ್ಟು ಅದರಿಂದ ತಹಸೀಲ್ದಾರು ಇದರಲ್ಲಿ ಮುಗಿಸಿದ್ದೀವಿ. ಮಾಜಿ ಅಧ್ಯಕ್ಷರಾದಂಥ ನಾರಾಯಣಗೌಡರು, NP ಅಧ್ಯಕ್ಷರಂತ ನಾರಾಯಣಗೌಡರು, ನಗರಸಭೆ ಅಧ್ಯಕ್ಷರಂತ ಗಣೇಶನವರು, KK ಅಣ್ಣವರು ಎಲ್ಲರೂ ಉಪಸ್ಥಿತರಿದ್ದರು. ಜಯಂತ್ಯೋತ್ಸವ ಚೆನ್ನಾಗಿ ನಡೆದಿದೆ. ಶಾಸಕರು ಮುಂದಿನ ದಿನದಲ್ಲಿ ನಮ್ಮ ಜನಾಂಗಕ್ಕೆ ಕೈವಾರ ತಾತಯ್ಯನವರ ಇದರಲ್ಲಿ ಒಂದು ಜಾಗ ಕೂಡ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಖಂಡಿತ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ಅದೇ ನಮಗಿದೆ. ಅವರು ನಮ್ಮೆಲ್ಲರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ, ಎಲ್ಲ ಜನಾಂಗದ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾ ನಮ್ಮ ಹಿತ ಕಾಪಾಡ್ತಾ ಇರೋದ್ರಿಂದ ನಾವು ಮುಂದಿನ ದಿನಗಳಲ್ಲಿ ಶಾಸಕರ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ, ಅವರ ಸಹಕಾರವನ್ನು ಅಪೇಕ್ಷಿತ ಎಲ್ಲ ಸಹಕಾರವನ್ನು ಅವ್ರು ಕೊಡ್ತಾ ಇರೋದ್ರಿಂದ ನಾವು ಸಂತೋಷವಾಗಿದ್ದೀವಿ. ನಾವೆಲ್ಲ ನಮ್ಮ ಜನಾಂಗ ಅವ್ರಿಗೆ ಬೆಂಬಲವಾಗಿರ್ತೀವಿ ಅಂತ ಅಂದ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಕಾಶ್ ಬಾಬು ಅಂತ. ನಮಸ್ಕಾರ ಎಲ್ಲ ಪತ್ರಿಕಾ ಮಿತ್ರರಿಗೆ ಮತ್ತು ಮಾಧ್ಯಮದವರಿಗೆಲ್ಲ ನಮಸ್ಕಾರ. ಸೊ ಇವತ್ತು ಈ ಕಾರ್ಯಕ್ರಮ 300ನೇ ಜಯಂತ್ಯೋತ್ಸವ ಸಂದರ್ಭವಾಗಿ ನಮ್ಮ ಯೋಗಿ ನಾರಾಯಣ ಯತೀಂದ್ರ ತಾತಯ್ಯನವರು ಯೋಗಿ 300ನೇ ಜಯಂತಿ ಸಂದರ್ಭದಲ್ಲಿ ನಮ್ಮ ನೆಲಮಂಗಲದ ಬಲಿತ ಸಂಘದವರೆಲ್ಲ ಸೇರಿದ್ದಾರೆ. ಅದಕ್ಕೆ ನಮ್ಮ ಶಾಸಕರಾದ ಶ್ರೀನಿವಾಸರವರು ಬರಬೇಕಾಯಿತು. ಇವತ್ತು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ. ಸೊ ನಮ್ಮ ದಂಡಾಧಿಕಾರಿಗಳಾದ ಮಲ್ಲೇಶ್ ಸಾಹೇಬರು ಬಂದಿದ್ದರು, ಮತ್ತು CMC ಪ್ರೆಸಿಡೆಂಟ್ ಗಣೇಶ್ ಅವರು ಮತ್ತು ನಾರಾಯಣಗೌಡರು NPA ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಅವರು ಬಂದಿದ್ದರು, ಮತ್ತು ಕೃಷ್ಣಪ್ಪನವರು ಮತ್ತು ಎಲ್ಲ ಪ್ರಮುಖರು ನಮ್ಮ ಬಲಿತ ಸಂಘಕ್ಕೆ ಸೇರಿದವರೆಲ್ಲ ಸೇರಿದರು. ಸುಮಾರು ಇದು 300ನೇ ಜಯಂತಿ ಸಂದರ್ಭದಲ್ಲಿ ನಮ್ಮ ಯೋಗಿ ನಾರಾಯಣ ಯತೀಂದ್ರ ಅವರ ಆಶ್ರಮಕ್ಕೋಸ್ಕರ ಲಾಸ್ಟ್ ಟೈಮೇ ನಾವು ನಮ್ಮ ತಹಶೀಲ್ದಾರ್ಗೂ ಮತ್ತು ನಮ್ಮ ಶಾಸಕರಿಗೆ ಒಂದು ಸ್ಥಳಾವಕಾಶ ಮಾಡಿಕೊಡಿ ನಮ್ಮ ಸಂಘಕ್ಕೆ ಅಂತ ಹೇಳಿದ್ವಿ. ಅದು ನೋಡ್ತೀವಿ, ನಾವು ಪರಿಗಣಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಹಾಗಾಗಿ ಅವರೇನಾದರೂ ನಮ್ಮ ಸಂಘಕ್ಕೆ, ಬಲಿತ ಸಂಘಕ್ಕೋಸ್ಕರ ಒಂದು ಸ್ಥಳವನ್ನು ಕೇಟಾಯಿಸಿದರೆ ಅವ್ರಿಗೆ ಧನ್ಯವಾದಗಳು. ಮತ್ತು ನಮ್ಮ ಈ ಸಂದರ್ಭದಲ್ಲಿ 1726ರಲ್ಲಿ ಹುಟ್ಟಿರುವ ನಮ್ಮ ಯೋಗಿ ನಾರಾಯಣ ಯತೀಂದ್ರ ಸ್ವಾಮಿಗಳು ಸಮಾಜಕ್ಕೋಸ್ಕರ ಭಾಳಷ್ಟು ದುಡಿದು, ಸೊ ಜಾತಿಯನ್ನು ಇದನ್ನು ತೆಗೆದುಹಾಕಿ ನಾವು ಮಾನವ ಕುಲವೆಲ್ಲ ಒಂದೇ ಅಂತ ಅಂದ್ಬಿಟ್ಟು ಸಾರಿದವರು, ಭಾಳಷ್ಟು ದಾರ್ಶನಿಕರು. ಸೊ ಭಾಳಷ್ಟು ಇದು ಬರೆದಿದ್ದಾರೆ, ಕಾಲಜ್ಞಾನ ಬರೆದಿದ್ದಾರೆ, ಅಮರನಾರಾಯಣ ಸ್ತುತಿ ಬರೆದಿದ್ದಾರೆ. ಸೊ ಈಗ ಭಾಳಷ್ಟು ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ನಾವು ಅವ್ರ ಬಗ್ಗೆ ಈ ಜಯಂತಿ ಉತ್ಸವ ಮಾಡೋದಕ್ಕೆ ಭಾಳಷ್ಟು ಖುಷಿಯಿಂದ ಈ ಸಂದರ್ಭದಲ್ಲೆಲ್ಲ ಸೇರಿದ್ದೀವಿ. ಸೊ ಎಲ್ಲರಿಗೂ ಬಂದಿರೋರಿಗೆ ಮತ್ತು ನಾವು ಮತ್ತೊಂದು ಸಾರಿ ಧನ್ಯವಾದಗಳು ಹೇಳ್ತಾಯಿದ್ದೀನಿ.